Hello Visa family, welcome back to our channel Visa Vloggers. ಮೊದಲನೇದಾಗಿ ನಮ್ಮ ಚಾನಲ್ 1K ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿದೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ವ್ಲಾಗ್ ಕಂಟಿನ್ಯೂ ಮಾಡೋಣ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಎಮ್ಮೆ ಹಾಲಿನ ಕೆನೆ. ನಾನೀಗ ಹಾಲು ಕಾಯಿಸಿದ ನಂತರ ಬಂದ ಕೆನೆಯಿಂದ ತುಪ್ಪ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾವು ಡೈಲಿ ಹಾಲು ಎಪ್ಪಾಕ್ಬಿಟ್ಟು ಮೊಸರು ಕಡ್ದು ಬೆಣ್ಣೆ ಮಾಡಿ ಅದರಿಂದ ತುಪ್ಪ ಮಾಡೋದು ಒಂದು ವಿಧಾನ ಆದರೆ, ಇದು ಒಂದು ಈಸಿ ವಿಧಾನನ ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ. ನಾವೆಲ್ಲರೂ ಮನೇಲಿ ಹಾಲು ಕಾಯಿಸ್ತೀವಲ್ಲ, ಕಾಯಿಸಿದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಮೇಲೆ ಕೆನೆ ಕಟ್ಟಿರುತ್ತೆ. ಆ ಕೆನೆನ ಎತ್ತಿ ಒಂದು ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೊಬೇಕು. ಅದೇ ಥರ ಪ್ರತಿ ಸರಿ ನಾವು ತೆಗ್ದಂಥ ಕೆನೆನ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ನಾನಿಲ್ಲಿ ಲಾಸ್ಟ್ 10 ದಿನದ ಕೆನೆನ ಸ್ಟೋರ್ ಮಾಡಿದ್ದೀನಿ. ಆ ಕೆನೆನ ಫ್ರಿಜ್ಜಿಂದ ತೆಗೆದ ತಕ್ಷಣವೇ ತುಂಬ ಕೂಲ್ ಇರುತ್ತಲ್ಲ, ಆವಾಗಲೇ ಒಂದು ದೊಡ್ಡ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು 10 ಸೆಕೆಂಡು ನೀರು ಹಾಕ್ದೇ ಮಿಕ್ಸಿ ರನ್ ಮಾಡಬೇಕು. ಅದನ್ನ ಓಪನ್ ಮಾಡಿದ್ರೆ ಮೊಸರು ಥರ ಆಗಿರುತ್ತೆ. ಅದಕ್ಕೆ ನಾವು ಫ್ರಿಜ್ಜಲ್ಲಿ ಇಟ್ಟಿರೋ ಕೋಲ್ಡ್ ವಾಟರ್ನ ಮಿಕ್ಸ್ ಮಾಡಬೇಕು. ನೀವೇನಾದರೂ ಕೋಲ್ಡ್ ವಾಟ್ರ್ ಯೂಸ್ ಮಾಡದೆ ನಾರ್ಮಲ್ ವಾಟ್ರ್ ಯೂಸ್ ಮಾಡಿದ್ರೆ ಬೆಣ್ಣೆ ತೆಳ್ಳಗೆ ಬರುತ್ತೆ. ಅದಕ್ಕೆ ಕೋಲ್ಡ್ ವಾಟ್ರೇ ಯೂಸ್ ಮಾಡಬೇಕು. ಈಗ ಮತ್ತೆ ಅದನ್ನು ಮುಚ್ಚಿಬಿಟ್ಟು ಒಂದು 10 ಸೆಕೆಂಡ್ ಕಂಟಿನ್ಯೂಸ್ ಆಗಿ ತೆಗಿದಲ್ಲೇ ರನ್ ಮಾಡಬೇಕು. ರನ್ ಮಾಡಿದಾಗ ಆಗಲೇ ಬೆಣ್ಣೆ ತೇಲಿರುತ್ತೆ, ನೀರೆಲ್ಲ ಸಪ್ರೇಟಾಗಿ ಕೆಳಗಡೆ ಉಳ್ಕೊಂಡಿರುತ್ತೆ, ಬೆಣ್ಣೆ ತೇಲಿರುತ್ತೆ. ನಾವು ಕೋಲ್ಡ್ ವಾಟ್ರ್ ಹಾಕಿರೋದ್ರಿಂದ ಬೆಣ್ಣೆ ಕೈಗೆ ಹತ್ತಲ್ಲ, ಉಂಡೆ ಉಂಡೆಯಾಗಿ ಈಸಿಯಾಗಿ ತಕ್ಕೊಳ್ಳೋಕ್ಕೆ ಚೆನ್ನಾಗಿ ಬರುತ್ತೆ. ಆ ಬೆಣ್ಣೆ ಎತ್ತಿಟ್ಟು ಈಗ ನಾನು ಇನ್ನೂ ಅರ್ಧ ಉಳಿದಿರೋ ಕೆನೆನ ಮಿಕ್ಸಿಗೆ ಜಾರ್ಗೆ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಮತ್ತೆ ಅದೇ ಪ್ರೊಸೀಜರ್ ಫಾಲೋ ಮಾಡ್ತಿದ್ದೀನಿ. ಫಸ್ಟ್ 10 ಸೆಕೆಂಡ್ಸು ಸುಮ್ಮನೆ ರನ್ ಮಾಡೋದು, ಓಪನ್ ಮಾಡಿ ಮತ್ತೆ ಕೋಲ್ಡ್ ವಾಟರ್ ಆ್ಯಡ್ ಮಾಡಿ ಮತ್ತೆ ಒಂದು 10 ಸೆಕೆಂಡು ಕಂಟಿನ್ಯೂಸ್ ರನ್ ಮಾಡೋದು. ನನಗಂತೂ ತುಂಬ ಖುಷಿ ಆಯಿತು, ಇಷ್ಟೊಂದು ಬೆಣ್ಣೆ 10 ದಿನದಲ್ಲೇ ಬಂದಿರೋದು. ನಾನೀಗ ನಿಮಗೆ ತೋರಿಸ್ತೀನಿ 10 ದಿನಕ್ಕೆ ಎಷ್ಟು ಗ್ರಾಮ್ ಬೆಣ್ಣೆ ಬಂದಿತ್ತು ಅಂತ. ನೋಡಿ, ನಾನೀಗ ಬರೀ ಖಾಲಿ ಡಬ್ಬಿನ ತೂಕ ತೋರಿಸ್ತೀನಿ ಮತ್ತು ಅದನ್ನು ಝೀರೋ ಮಾಡ್ತೀನಿ. ಈಗ ಲಾಸ್ಟ್ 10 ಡೇಸಿಂದ ತೆಗೆದಿರೋ ಬೆಣ್ಣೆಯ ತೂಕ ನೋಡೋಣ. ನಿಮಗೆ ಕಾಣಿಸ್ಬೋದು 273 ಗ್ರಾಮ್ ಬೆಣ್ಣೆ ನನಗೆ ಸಿಕ್ಕಿರೋದು. ಈಗ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ. ಬಂದಿರತಕ್ಕಂಥ ಬೆಣ್ಣೆನ ನಾನು 3 ಸರಿ ವಾಶ್ ಮಾಡ್ತೀನಿ. ಕೆನೆಯಿಂದ ತೆಗೆದಿರೋ ಬೆಣ್ಣೆ ಆಗಿರೋದ್ರಿಂದ ಜಾಸ್ತಿ ವಾಶ್ ಮಾಡೋ ಅವಶ್ಯಕತೆ ಇರಲ್ಲ. ಆದರೂ ಒಂದು 3ರಿಂದ 4 ಸರಿ ತೊಳ್ಕೊಂಡ್ರೆ ತುಪ್ಪ ಚೆನ್ನಾಗಿ ಘಮ ಬರುತ್ತೆ ಮತ್ತು ಟ್ರಾನ್ಸ್ಪರೆಂಟಾಗಿ ಕೂಡ ಇರುತ್ತೆ. ಪದೇ ಪದೇ ನೀರು ಚೇಂಜ್ ಮಾಡ್ಕೊತ ತೊಳೆದ್ರೆ ನೀರು ತಿಳಿಯಾಗುತ್ತೆ, ಬೆಣ್ಣೆನೂ ಕ್ಲೀನ್ ಆಗುತ್ತೆ. ಈ ಥರ ಕಂಪ್ಲೀಟ್ ಕ್ಲೀನ್ ಆಗೋವರೆಗೂ ಬೆಣ್ಣೆ ತೊಳೆದು ಚೂರು ನೀರು ಇಲ್ಲದೆ ಇರೋ ಥರ ತಕ್ಕೊಬೇಕು. ನಾನೀಗ ಒಂದು ಡ್ರಾಪ್ ನೀರು ಇಲ್ಲದೆ ಇರೋ ಥರ ಕ್ಲೀನಾಗಿ ತಕ್ಕೊಂಡೆ. ಅದನ್ನೀಗ ಒಲೆ ಮೇಲೆ ಇಟ್ಟು ನೆಕ್ಸ್ಟ್ ಪ್ರೊಸೀಜರ್ ಕಂಟಿನ್ಯೂ ಮಾಡೋಣ. ಒಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೆಣ್ಣೆ ಪಾತ್ರೆನ ಇಡೋದು. ನೋಡಿ, ಬೆಣ್ಣೆ ಎಲ್ಲ ಕರಗೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ಪ್ಲೇಟ್ ಮುಚ್ಚಿ ಹಾಗೆ ಬಿಡೋಣ. ಬೆಣ್ಣೆ ಎಲ್ಲ ಕರಗ್ತಾ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕುದೀತಾ ನೀರೆಲ್ಲ ಹಿಂಗೋಗುತ್ತೆ. ಕುದೀತಾ ನೀರು ಹಿಂಗೋದ ತಕ್ಷಣವೇ ಆಫ್ ಮಾಡಬೇಕು. ನಾನೇನಿಲ್ಲಿ ತಪ್ಪು ಮಾಡಿದೆ ಅಂದರೆ ನೀರು ಹಿಂಗೋದ್ಮೇಲೂ 1 ನಿಮಿಷ ಹಾಗೆ ಬಿಟ್ಟೆ, ಅದಕ್ಕೆ ಸ್ವಲ್ಪ ತುಪ್ಪ ಡಾರ್ಕ್ ಆಯಿತು. ತುಪ್ಪ ರೆಡಿಯಾಗಿದೆ. ಈಗ ಅದನ್ನು ತೂಕ ಮಾಡೋಣ, ಎಷ್ಟು ಗ್ರಾಮ್ ಬರುತ್ತೆ ಅಂತ ನೋಡೋಣ. ಬೆಣ್ಣೆ ನಮಗೆ 273 ಗ್ರಾಮು ತೂಕ ಬಂದಿತ್ತು. ಈಗ ತುಪ್ಪ ಎಷ್ಟಿದೆ ನೋಡೋಣ.
ನೋಡಿ ಈಗ ತುಪ್ಪ 175 ಗ್ರಾಮ್ ಇದೆ. ಸೊ ಇದು ಲಾಸ್ಟ್ 10 ದಿನದ ಮನೇಲಿ ಯೂಸ್ ಮಾಡ್ತಕ್ಕಂಥ ಹಾಲಿಂದ ಬಂದಿರೋ ತುಪ್ಪ. ಇದೇ ರೀತಿ ಮತ್ತಷ್ಟು ಡಿಫ್ರೆಂಟ್ ವ್ಲಾಗ್ಸ್ ಜೊತೆ ಸಿಗ್ತೀವಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.